ಧರ್ಮಸ್ಥಳದ ಬಾಹುಬಲಿ ತ್ಯಾಗ, ಶಾಂತಿ ಮತ್ತು ಆತ್ಮಜ್ಞಾನದ ಮಹಾಸಂಕೇತ. ಧರ್ಮಸ್ಥಳವು ಕೇವಲ ಶ್ರೀ ಮಂಜುನಾಥ ಸ್ವಾಮಿಯ ಪವಿತ್ರ ಕ್ಷೇತ್ರ ಮಾತ್ರವಲ್ಲ, ಜೈನ, ಶೈವ ಮತ್ತು ವೈಷ್ಣವ ಪರಂಪರೆಗಳ ಸೌಹಾರ್ದದ ಅದ್ಭುತ ಸಂಕೇತವೂ ಆಗಿದೆ. ಮಂಜುನಾಥ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದ ರತ್ನಗಿರಿ ಬೆಟ್ಟದ ಮೇಲೆ ಸುಮಾರು 39 ಅಡಿ ಎತ್ತರದ ಏಕಶಿಲೆಯ ಬಾಹುಬಲಿ ಗೋಮಟೇಶ್ವರ ಮೂರ್ತಿ ಭವ್ಯವಾಗಿ ನಿಂತಿದೆ. ಇದು 1973 ರಲ್ಲಿ ಕೆತ್ತಲ್ಪಟ್ಟು 1982 ರಲ್ಲಿ ಪ್ರತಿಷ್ಠಾಪಿಸಲಾಯಿತು. ಬಾಹುಬಲಿ ಯಾರು? ಜೈನ ಧರ್ಮದಲ್ಲಿ ಬಾಹುಬಲಿಯವರು ಅಹಂಕಾರದ ಮೇಲೆ ಜಯ ಸಾಧಿಸಿದ ಮಹಾತಪಸ್ವಿ ಎಂದು ಪೂಜಿಸಲ್ಪಡುತ್ತಾರೆ. ಅವರು ಅಧಿಕಾರ, ಸಂಪತ್ತು ಮತ್ತು ವಿಜಯಕ್ಕಿಂತಲೂ ತ್ಯಾಗ, ಆತ್ಮಸಂಯಮ ಮತ್ತು ಆತ್ಮಜ್ಞಾನವೇ ಶ್ರೇಷ್ಠ ಎಂಬ ಸಂದೇಶವನ್ನು ಲೋಕಕ್ಕೆ ನೀಡಿದರು. ಧರ್ಮಸ್ಥಳದ ಬಾಹುಬಲಿಯ ಮಹತ್ವ: ಆತ್ಮಸಂಯಮ ಮತ್ತು ಅಹಂಕಾರ ತ್ಯಜಿಸುವ ಜೀವನದ ಸಂಕೇತ. ಅಹಿಂಸೆ, ಶಾಂತಿ ಮತ್ತು ಸಹನೆಯ ಮೌಲ್ಯಗಳನ್ನು ಸಾರುವ ಪ್ರತಿಮೆ. ಧರ್ಮಸ್ಥಳದ ಸರ್ವಧರ್ಮ ಸಾಮರಸ್ಯದ ಪ್ರತೀಕ. ಕರ್ನಾಟಕದ 5 ಪ್ರಮುಖ ಏಕಶಿಲಾ ಬಾಹುಬಲಿ ಮೂರ್ತಿಗಳಲ್ಲಿ ಒಂದಾಗಿದೆ. ರತ್ನಗಿರಿ ಬೆಟ್ಟದಿಂದ ಧರ್ಮಸ್ಥಳದ ಸುಂದರ ನೋಟವನ್ನು ಕಾಣಬಹುದು. ಆಧ್ಯಾತ್ಮಿಕ ಸಂದೇಶ: ಬಾಹುಬಲಿಯ ನಿಶ್ಚಲ ಧ್ಯಾನಮುದ್ರೆ ನಮಗೆ ಹೇಳುವುದು, ನಿಜವಾದ ಗೆಲುವು ಇತರರನ್ನು ಸೋಲಿಸುವುದಲ್ಲ, ಸ್ವಂತ ಮನಸ್ಸು, ಅಹಂಕಾರ ಮತ್ತು ಆಸೆಗಳನ್ನು ಜಯಿಸುವುದಾಗಿದೆ. ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಭಕ್ತರು ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನದ ಜೊತೆಗೆ ಬಾಹುಬಲಿಯ ದರ್ಶನವನ್ನು ಪಡೆದು ಆತ್ಮಶಾಂತಿ, ತ್ಯಾಗ ಮತ್ತು ಧ್ಯಾನದ ಪ್ರೇರಣೆಯನ್ನು ಪಡೆಯುತ್ತಾರೆ. ಕೊನೆಯ ಸಾಲು: ಧರ್ಮಸ್ಥಳದ ಬಾಹುಬಲಿ ಕೇವಲ ಒಂದು ಭವ್ಯ ಶಿಲ್ಪವಲ್ಲ, ಮಾನವ ಜೀವನವನ್ನು ಉನ್ನತಗೊಳಿಸುವ ತ್ಯಾಗ, ಶಾಂತಿ ಮತ್ತು ಆತ್ಮಜ್ಞಾನದ ಶಾಶ್ವತ ಸಂದೇಶವಾಗಿದೆ.